ಹೌದು ವೀಕ್ಷಕರೇ, ಇವರ ಹೆಸರು ಮುನಿರಾಜು ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಹೊಸಹಳ್ಳಿ ಗ್ರಾಮದ ರೈತ. 3-4 ಎಕರೆ ಜಮೀನಿನಲ್ಲಿ ತರಹೇವಾರಿ ತರಕಾರಿ, ಹೂಬೆಳೆಯನ್ನು ಹಾಕಿಕೊಂಡು ಜೀವನ ನಡೆಸುತ್ತಿದ್ದ. ಆದರೆ ಮುನಿರಾಜು ಕುಟುಂಬ ಆರ್ಥಿಕವಾಗಿ ತುಂಬಾ ನೊಂದಿತ್ತು. ತೋಟಕ್ಕೆ ಬೆಳೆ ಇಡಲು ಹಲವು ಫೈನಾನ್ಸ್ ಕಂಪನಿಗಳ ಮೂಲಕ ಸಾಲ ಮಾಡಿಕೊಂಡಿದ್ದ ಮುನಿರಾಜು ಜೊತೆಗೆ ಅವರಿವರ ಬಳಿ ಕೈ ಸಾಲ ಮಾಡಿಕೊಂಡು ಕೃಷಿಗೆ ಉಪಯೋಗ ಮಾಡಿಕೊಂಡಿದ್ರು. ಆದರೆ ಅವರ ದುರದೃಷ್ಟ ಯಾವೊಂದು ಬೆಳೆ ಕೈ ಹಿಡಿಯಲಿಲ್ಲ. ಬೆಳೆ ಚೆನ್ನಾಗಿದ್ರೆ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ಇರ್ತಿರ್ಲಿಲ್ಲ. ಬೆಲೆ ಇದ್ರೆ ತೋಟದಲ್ಲಿ ಬೆಳೆ ಸರಿಯಾಗಿ ಆಗುತ್ತಿರಲಿಲ್ಲ. ಇದರಿಂದ ಸಾಲಕ್ಕೆ ಸಾಲ ಸೇರಿ 15 ಲಕ್ಷಕ್ಕೂ ಹೆಚ್ಚು ಸಾಲ ಮಾಡಿಕೊಂಡಿದ್ರಂತೆ. ಇತ್ತ ಫೈನಾನ್ಸ್ ಮತ್ತು ಕೈ ಸಾಲದ ಸಾಲಗಾರರು ಬಡ್ಡಿ ಹಣ ಕಟ್ಟುವಂತೆ ಕಿರುಕುಳ ನೀಡುತ್ತಿದ್ರಂತೆ. ಅದರಲ್ಲಿ ಬೇರೆ ಮುನಿರಾಜು ಹೆಂಡತಿ ನಾಗವೇಣಿ ಗಂಡನ ಬಳಿ ಜಗಳ ಮಾಡಿಕೊಂಡು ತವರು ಮನೆಗೆ ಹೋಗಿದ್ರು. ಈ ಎರಡೂ ನೋವಿನಲ್ಲಿದ್ದ ಮುನಿರಾಜು ತಡರಾತ್ರಿ ತಮ್ಮ ನಾಯಕನಹಳ್ಳಿ ಬಳಿ ಇರುವ ತೋಟದಲ್ಲಿ ಹಲಸಿನ ಮರದಲ್ಲಿ ಸಾವಿನ ಕುಣಿಗೆಗೆ ಶರಣಾಗಿದ್ದಾರೆ. ಮುನಿರಾಜು ಜಾತವಾರ ಹೊಸಹಳ್ಳಿ. ಸಾಲಗಳಿಂದ ಬೆಳೆಗಳಿಕ್ಕಿದ್ದೀವಿ, ಹೂ ತೋಟ ಎಲ್ಲ ಇಕ್ಕಿದ್ದೀವಿ. ಅದರಿಂದ ಪ್ರಾಬ್ಲಮ್ ಆಗಿ ಒಂದು 15-20 ಲಕ್ಷವರೆಗೂ ಮಾಡಿದ್ವಿ. L&T ಫೈನಾನ್ಸಿಯಾಗ, ಉಜ್ಜೀವನ ಫೈನಾನ್ಸಿಯಾಗ, ಕಿನ್ಫೇರ್ ಫೈನಾನ್ಸಿಯಾಗ, ಮೈಕ್ರೋ ಫೈನಾನ್ಸಿಯಾಗ ಎಲ್ಲ ಮಾಡಿದ್ನ. ಮತ್ತೆ ಯಾರ ಹತ್ರ ಏನೇನು ಸಾಲ ಮಾಡಿದ್ನ ನನಗೆ ಕೇಳಿಲ್ಲ. ನಾನು ಊರಿಗೆ ಹೋಗಿ 2 ತಿಂಗಳಾಯ್ತು ಕಿತ್ಲಾಡ್ಕೊಂಡು ಹೊರಟೋಗಿ. ಅಲ್ಲಿ ಎಲ್ಲ ಸಾಲ ಮಾಡಿದ್ದೀನಿ ಅಂತ ನನ್ನ ಹೊಡ್ಕೊಂಡು ಕೊಡ್ದವನು. ಅದರಿಂದ ನಾನು ಹೋಗಿ 2 ತಿಂಗಳಾಯಿತು. ಇವಾಗ ರೋಜಾ ಗಿಡಗಳವಿತ್ತು, ಏನೋ ಬರ್ತಾನೇನೋ ಅಂದ್ಬಿಟ್ಟು ನಾನು ಕಲ್ದಿರ ಇದ್ನೆ. ಹಿಂಗೆ ಮಾಡ್ಕೊಂಡ್ಬಿಟ್ಟವನೆ. ಸಂಟೆಲ್ಲ ಪುಡ್ಸಿಟ್ಟು ಮೇ आधी शतक काल शिकले, टमाटा पोट शेट में आधी शिकले, मिरप शेट ले शेट में दांटलानु शिकले, अंत अपुल చేసి పంటల మీద తెచ్చి ₹1 शिकలేదు. బోనస్కి ఏం బేజారు తెచ్చుకున్నా ఏమో 12 గంటల్లో అట్లా అయింది సార్. పక్కూరోళ్ళు ఫోన్ చేసి చెప్పింది సార్, నాకే తెలీదు. ಇನ್ನು ಮೃತ ಮುನಿರಾಜು ನಾಗವೇಣಿ ಅವರನ್ನ ಮದುವೆಯಾಗಿ 10 ವರ್ಷಗಳಾಗಿತ್ತು. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳಿಲ್ಲವೆಂಬ ಕೊರಗಿತ್ತು. ಅದರಲ್ಲಿ ಕೃಷಿ ಇವರಿಗೆ ಅಂಟುತ್ತಿರಲಿಲ್ಲ. ಜಮೀನಿನಲ್ಲಿ ಎಷ್ಟೇ ಕಷ್ಟಪಟ್ಟು ಬೆಳೆ ತೆಗೆದ್ರೂ ಬೆಂಬಲ ಬೆಲೆ ಸಿಗದೆ ಮಾಡಿದ ಸಾಲ ತೀರಿಸಲು ಆಗುತ್ತಿರಲಿಲ್ಲ. ಇದರಿಂದ ಸಾಲಕ್ಕೆ ಸಾಲ ಜಾಸ್ತಿಯಾಗಿ ಮನನೊಂದು ಶರಣಾಗಿರುವುದಾಗಿ ಕುಟುಂಬಸ್ಥರು, ಸ್ನೇಹಿತರು ಹೇಳಿದ್ದಾರೆ. ಹೆಸರು ವೆಂಕಟೇಶ್ ಅಂತ ಅಂಗಾರಹಳ್ಳಿ, ನಮ್ಮ ಪಕ್ಕದೂರು ಜಾತವಾರ ಹೊಸಹಳ್ಳಿ. ಮುನಿರಾಜ್ ಅಂತ ಹುಡುಗ ನಮಗೆ ಗೊತ್ತಿರೋ ಹುಡುಗನೇ. ಎಲ್ಲ ಬೆಳೆಗಳಿಟ್ಕೊಂಡು ಏನೋ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಸ್ವಲ್ಪ ಏನು ಬೆಳೆಗಳಲ್ಲಿ ಲಾಸ್ ಆಯಿತು ಅಂತೇಳಿ ನೊಂದ್ಕೊಂಡು ನೆನ್ನೇನೋ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೋಗಿದ್ದಾರೆ. ಅದನ್ನು ಕೂಡಲೇ ಯಾವ ಥರ ಆಯಿತು ಅಂತೇಳಿ ತಾವು ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಸಿಗೋ ಥರ ಅನುಕೂಲ ಆಗಲಿ ಅಂತ. ಮಾಡ್ಕೊಂಡಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ. ಸಾಲ ತಗೊಂಡಿರೋ ಕೇಳಿದ್ದಾರೆ ಬಂದು, ಅವ್ರ ಕೈಯಲ್ಲಿ ನಿಭಾಯಿಸೋಕ್ಕಾಗಿಲ್ಲ. ಆ ರೀತಿಯಿಂದ ಈ ಮನೆಯೆಲ್ಲ ಮಳೆಗಳೆಲ್ಲ ಬಂದು ಹೂಗಳೆಲ್ಲ ನಾಶ ಆಗಿದ್ದಾಯಿತು. ಆ ರೀತಿಯಿಂದ ಅದು ಮನ ನೊಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಯಾರ್ಯಾರು ಕಿರುಕುಳ ಕೊಟ್ಟರೆ ಏನು ಗೊತ್ತಿಲ್ಲ, ಆ ತನಿಖೆ ಆದರೆ ಗೊತ್ತಾಗ್ತದೆ ಸರ್. ಕೈ ಸಾಲ ಎಷ್ಟು ಮಾಡ್ಕೊಂಡಿರ್ಬೋದು? ಮಾಡಿದ್ದಾನೆ ಸರ್, ಸುಮಾರು ಮಾಡ್ಕೊಂಡಿದ್ದಾನೆ. ಅಂದಾಜು ಹೇಳೋಕ್ಕಾಗಲ್ಲ, ಮಾಡ್ಕೊಂಡಿದ್ದಾನೆ. ಬಟ್ಟು ಸುಬೇರಪ್ಪ ಮಾಡ್ಕೊಂಡಿದ್ದಾನೆ. ಅವ್ರಿಗೆ ಏನೋ ಪರಿಹಾರ ಆಗೋದು ಅನುಕೂಲ ಆಗಲಿ. ಯಾರು ಕಿರುಕುಳ ಕೊಟ್ಟರೆ ಅವ್ರ ತನಿಖೆ ಆದರೆ ಗೊತ್ತಾಗ್ತದೆ ಸರ್. ಪಿಳ್ಳಾಂಜನಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದೂರು ಜಾತವಾರ ಹೊಸಹಳ್ಳಿ, ನಮಗೆ ತುಂಬ ಆತ್ಮೀಯರು. ಪಾಪ ಸಾಲದ ಬಾಧೆ ತಾಳದಾರದೆ ಸುಮಾರು ಬೆಳೆಗಳಿಟ್ಟು ಬೆಳೆ ಇಟ್ಟಿದ್ದನ್ನು ಕೈಗೆ ಬರದಂತೆ ಸಾಲ ಮಾಡಿ ಸುಮಾರು 20-25 ಲಕ್ಷ ಗಂಟೆ ಸಾಲ ಮಾಡಿ ಆ ಆತ್ಮಹತ್ಯೆ ಮಾಡಿಕೊಂಡಿದ್ದು. ಪಾಪ ಸಾಲ ಮನೆಯಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ರು ಕೂಡ ಅವರಿಗೆ ಈ ಸಾಲಬಾರ್ಗೆ ಮನೆಗೆ ಬಂದು ತುಂಬ ತೊಂದರೆ ಕೊಟ್ಟು ಅವರು ಅದನ್ನು ಬೇಸತ್ತು ಬೆಳೆ ಇಟ್ಟಿದ್ದು ಕೈಗೆ ಬರದಂತೆ ಆ ಬೆಳೆ ಕೈಗೆ ಬರೆದು ಪಾಪ ತುಂಬ ನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಕೂಡಲೇ ಇದು ಎತ್ತೆತ್ಕೊಂಡು ಸರ್ಕಾರದಿಂದ ಆ ಸಾಲಗಾರರು ಕಿರುಕುಳ ಕೊಟ್ಟಿದ್ದಾರೆ. ಬಟ್ ಪಾಪ ಅದನ್ನು ಆತ್ಮ ಹೇಳ್ಕೊಂಡಿಲ್ಲ, ಒಬ್ಬನೇ ನೋವು ತಿಂದ್ಕೊಂಡು ಯಾರಿಗೂ ಹೇಳ್ಬಾರ್ದು ಅಂದ್ಬಿಟ್ಟು ಒಬ್ಬನೇ ಹೋಗ್ಬಿಟ್ಟು ಈ ಥರ ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ. ಇದು ಕೂಡಲೇ ಸರ್ಕಾರದಿಂದ ಎತ್ತೆತ್ಕೊಂಡು ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರಾಗ್ಬೋದು, ನಮ್ಮ ಸಂಸದರಾಗ್ಬೋದು, ಅವ್ರ ಕುಟುಂಬಕ್ಕೆ ಹೋಗಿ ಕೂಡಲೇ ಸ್ವಂತನೇ ಹೇಳಿ ಅವರು ಸರ್ಕಾರದಿಂದ ಏನು ಅವ್ರ ಕೈಲಾಗುತ್ತೋ ಸಹಾಯಧನ ಮಾಡಿಕೊಡ್ಬೇಕು ತಮ್ಮಲ್ಲಿ ಕಳಕಳಿ ನಾನು ಎತ್ತಿಸ್ಕೊತೀನಿ.
ಒಟ್ಟಾರೆ ದೇಶಕ್ಕೆ ಅನ್ನ ನೀಡುವ ಅನ್ನದಾತ ಸಾಲಕ್ಕೆ ಸಿಲುಕಿ ಸಾವಿನ ಮನೆ ಸೇರುವ ಪರಿಸ್ಥಿತಿ ಎದುರಾಗಿದೆ. ಉತ್ತಮ ಬೆಳೆ ತೆಗೆದ್ರೆ ಬೆಂಬಲ ಬೆಲೆ ಸಿಗುತ್ತಿಲ್ಲ, ಬೆಲೆ ಇದ್ರೆ ಉತ್ತಮ ಬೆಳೆ ಸಿಗುತ್ತಿಲ್ಲ. ಆದ್ರೆ ಇವೆರಡರ ಮಧ್ಯೆ ನೆರಳುತ್ತಿರುವುದು ರೈತ ಮಾತ್ರ. ಇದರಿಂದ ಎಷ್ಟೋ ರೈತ ಕುಟುಂಬಗಳು ಬೀದಿಗೆ ಬಂದು ಬೀಳುತ್ತಿರುವುದಂತೂ ವಿಷಾದದ ಸಂಗತಿಯಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.